ಗಳಿಸದೆ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ದೂತದಲ್ಲಿ ಪಣವಾಟ್ಟು ಸೋತಿ ಅಸ್ಥಿರ ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಗಳಂತೆ ಕಾಡಿಂದ ಕಾಡಿಗೆ ಹಲಿದುತ್ತಾರೆ. ಕದ್ದ ಕಳ್ಳೆಯಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನೂ ಸಹಿಸಿದರು. ಕೊನೆಗೆ 2 ದಿನವಾದರೂ ಸುಖವಾಗಿರುವ ಹೆಜ್ಜೆ ಹೆಜ್ಜೆಗೂ ಹಬ್ಬ, ಹೆಜ್ಜೆ ಹೆಜ್ಜೆಗೂ ಈ ದ್ರೌಪದಿ ಹಣಿ ಎಂತಹ ಕರುಣ ಕಥೆಯನ್ನು ಪಾಂಚಾಲಿ ಇವಳೇಕೆ ನಿಷ್ಕಾರಣವಾಗಿ ಅಳುತ್ತಿರೋಳಲ್ಲ? ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ಮಾಡಿ ಹೊಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನ ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಅಣ್ಣನ ಒಂದು ದಿನದ ಹವೇಕದಿಂದ ಆದ ಅಪನಿಂದಲೇ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಾನೆ. ಅಣ್ಣನ ಅಪರಾಧಗಳನ್ನು ಕ್ಷಮಿಸೆಂದು ಅದೆಷ್ಟೋ ಸಾರಿ ನಿನ್ನನ್ನು ನಾನು ಬೇಡಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಹೀಗೆ ಕಾರಣವಾಗಿ ಹೇಳುತ್ತೀರಿ, ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ಅಣ್ಣನ ಆಜ್ಞೆ ಹೊರತು ಅದು ಹಿಂದಿನ ಮಾತು. ಈಗ ನಾನು ಯಾರು ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದರು. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದರು. ಆಕೆಯು ನನ್ನನ್ನು ನೋಡಿ, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡ ದೂತರನ್ನು ಆಸ್ಥಾನಕ್ಕೆ ಕಳಿಸಿದರು. ಇನ್ನೇನು ಸಂಧಿ ಆಗುವುದು? ಆಗಲಾದರೂ ಈ ನಿನ್ನ ಮುಡಿವನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಅಪಹಾಸ್ಯ ಗೈದಳು ಸ್ವಾಮಿ, ಅಪಹಾಸ್ಯ ಗೈದಳು. ಸಂದೇಹ ನಿಶ್ಚಯವೇ ಆಯಿತು. ಪಾಂಚಾಲಿ ಏನೆಂದು ಉತ್ತರ ಕೊಟ್ಟೆ? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಬಿಚ್ಚಿದ ಈ ಕೇಸರಾಸೆಯನ್ನು ಪಾಂಚಾಲಿ ಬಾಬು, ನೀನು ನಮ್ಮನ್ನ ಕದಲ ಮಾಡುವಲ್ಲಿ ನಿನ್ನ ಚತುರತೆಯನ್ನೇ ಮುಗಿಸಿದೆ ಅಂತ ತಿಳಿದೆ. ನೆನಪಿದೆ, ಹಿಂದೆ ಒಂದು ದಿನ ನನ್ನ ಕೆದರಿದ ಈ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತೆ ಎಂದು ಸಂಬೋಧಿಸಿದಿರಲ್ಲ, ಅದನ್ನು ಮರೆತಿರಾ ಪ್ರಭು? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆಯ ವಾಕ್ಯಗಳನ್ನು ಕೇಳಬೇಕೆಂದು ಅಪೇಕ್ಷಿಸುವಲ್ಲ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏನಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವೇ ಅಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಅಭಿಮತ. ನನ್ನನ್ನು ಕೆರಳಿಸಬೇಡ ಶಾಂತಿಯನ್ನು ಬಯಸುವವರು ಸಂಧಿಯ ಬೆಟ್ಟದಲ್ಲಿ ತೊಡಗಲಿ. ಆತುರದಿಂದ ನಿರೀಕ್ಷಿಸುವೆನು. ಧರ್ಮಪಾರಾಯಣನಾದ ಆ ವಿಧಿಷ್ಠರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸುವುದು, ಆದರೆ ಮಾತ್ರ ಕ್ಷಮಿಸುವುದಿಲ್ಲ.
ಸೇನನು ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೇಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಅವನನ್ನು ಸಮಾಧಾನಗೊಳಿಸು. ಈ ಸಾರಿ ಪಾರ್ಥ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು. ಆದರೆ ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಕಾರಣವೆಂದು ಹೇಳುತ್ತಿದ್ದನು. ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಕಾಣುತ್ತಿಲ್ಲವೇ? ಈ ನನ್ನ ಬಿಚ್ಚಿದ ಬಿರುಕುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಹುದಲ್ಲವೇ? ಅಗ್ರಜ ಸರಿಯಾದ ಸಮಯಕ್ಕೆ ಯಾರಲ್ಲಿಯೂ ಕೋಪ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದು ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವುದು. ಈ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಚಾರಿತ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯ ಮಾಡಬಹುದು. ಆದರೆ ನಾನು ಇನ್ನೊಂದು ಗಳಿಗೆಯೂ ಸಹಿಸುವುದು. ಯುದ್ಧಕ್ಕಾಗಿ ನಿಮ್ಮಗಳ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವವರಲ್ಲ. ನಾನು ಮತ್ತು ಈ ನಿಶ್ಚಿತರಾಗಿರಿ, ಸಂಧಿಯ ಪ್ರಯತ್ನದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆದುಕೊಳ್ಳಬೇಕು. ನಿಲ್ಲು ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ನಿಲ್ಲು, ಶಾಂತನಾಗ. ಕೋಪ ಮಾಡಬೇಡವಣ್ಣ. ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ನೀನೇನು ಹೇಳಬೇಕು?
ಏನ್ ಹೇಳಿವೆ ಪಾಂಚಾಲಿ? ಏನ್ ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮ ಏನೆಂಬುದನ್ನೇ ಮರೆತಿರುವುದು ನಿಮಗೆ ಅನುಚಿತವಲ್ಲವೇ ಸ್ವಾಮಿ? ಯುದ್ಧದಂತೆ ಶಾಂತಿ ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯ ಕರ್ತವ್ಯ. ನಾವುಗಳ ಅಭಿಮಾನಕ್ಕಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಅದರಿಂದಾಗುವ ಅನರ್ಥಗಳಿಗೆ ನಾವೇ ದುಃಖಿತರಾಗಿ ಆಗಬೇಕಾಗುತ್ತದೆ. ರಾಜೇಂದ್ರ, ಆದ್ದರಿಂದ ನಾನು ಸಕಲ ಸಂಧಿಗಾಗಿ ಪ್ರಯತ್ನಿಸಿದೆನು. ರಾಜೇಂದ್ರ, ಹಿಂದೆ ಸಂಧಿಗಾಗಿ ದೌಮ್ಯನನ್ನು ಕಳಿಸಿ ಅಪಮಾನಕ್ಕೆ ಗುರಿಯಾದ ಕುಲಪುರೋಹಿತನನ್ನು ಕಳಿಸಿ ಇದು ಮದುವೆಯ ಅಲ್ಲ ಎಂಬ ಜ್ಞಾನವೂ ಇಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದವಲ್ಲ ಎಂಬುದೇ ನನ್ನ ಮನದ ಚಿಂತೆ. ಜೈ ಜೈ ಕೃಷ್ಣ, ಜೈ ಜೈ ಯದುಪತಿ. ಇದೇನು ಕೋಲಾಹಲ? ಬಂದ್ಬಿಟ್ಟ ಈ ಸಂಧಿ ಪ್ರಸ್ತಾಪ, ಈ ಸಂಧಿ ಪ್ರಸ್ತಾಪ ಒಂದು ಲೈನ್. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ ವಿಜಯಶಾಲಿಯಾದ ಧರ್ಮ ವಿಜಯಶಾಲಿಗಳಾಗಿ ಧರ್ಮನಂದನ. ಓದ ಕಾರ್ಯವೇನಾಯ್ತು? ಪರಮಾತ್ಮ ಓದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಪಾಂಚಾಲಿ ಪಾಂಚಾಲಿ ಇಲ್ಲಿರುವುದು ನನ್ನಿಂದ ಸಾಧ್ಯ, ನಾನಿಲ್ಲಿರುವುದು ಸಾಧ್ಯವಿಲ್ಲ. ಅವರಿಚ್ಛೆ ನನಗೆ ತೋಚಿದ್ದರೆ ನಾನು ಮಾಡಬೇಕು. ಸ್ವಲ್ಪ ತಡೆಯಿರಿ. ಸ್ವಲ್ಪ ತಡೆ. ಯದುಪತಿಯ ಮಾತು ಮುಗಿಯಲಿ, ನಂತರ ನಿಮ್ಮ ಇಚ್ಛೆಯಂತೆ ಹೊರಡಬಹುದಲ್ಲವೇ? ನಿಮ್ಮಣ್ಣನ ಮಾತು ನಿಮ್ಮಣ್ಣನ ಮಾತು ಮುಗಿಯದಲ್ಲಿ ತಾಳ್ಮೆಯು ಮುಗಿದು ಹೋಗುವುದು. ಯದುಪತಿ ಯದುಪತಿ ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿ, ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ. ಈ ಸಮಸ್ಯೆಯ ಮಾತುಗಳು ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಭೀಮಸೇನ, ನಾನು ಓದದ್ದು ಅದಕ್ಕಾಗಿ ಅಲ್ಲವೇ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳಿತು. ಈ ಸಂಧಿಯ ಪ್ರಯತ್ನದಲ್ಲಿ ನಮ್ಮ 5 ಸೀರೆ ಉಡಿಸಲು ಆಮನಿಸುತ್ತಿರುವೆ. ಆ ಯಾದವಾಗ್ರನೇ ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಸೂರ್ಯನ ಸಂತಾನ ಈ ಚಂಡ ಭೀಮನಿಗೆ ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ ಮುಂದೇನಾಯ್ತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶಗಳನ್ನು ಎಲ್ಲ ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ದುರ್ಯೋಧನ ಆತನು ಸಹ ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು ಅಗ್ರಜ. ಸಹೋದರರೇ, ಈ ಅಪೌರುಷದ ಫಲಾಫಲಗಳನ್ನು ನೀವೇ ಬಂಧಿಸಿರಿ. ಭೀಮನು ಅದರಲ್ಲಿ ಯಾವ ಪಾಂಚಾಲಿ, ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸೋಣ. ಭೀಮಸೇನ ನಿಲ್ಲು. ಭೀಮಸೇನ ನಿಲ್ಲಯ್ಯ. ನಿನಗೆ ಇಷ್ಟೊಂದು ಕೋಪ ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೆ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕಾಡಬೇಡ ಕೃಷ್ಣ. ಕೃಷ್ಣ, ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಒಪ್ಪು ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವುದು. ಏನು ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂದೇಶ ಹೇಳು ಕೃಷ್ಣ. ಏನು ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಇಲ್ಲ, ನಿಂತಿದ್ದಂತೆ ಇಲ್ಲವಯ್ಯ. ನೀನು ಕುಳಿತುಕೊಳ್ಳದ ಹೊರತಾಗಿ ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಗೆ ಕೃಷ್ಣ? ಪರಿಹಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಯ್ಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ಈಗ ಬಾ, ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಸರಿ, ಅದು ಆಗಲಿ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳಬೇಕು. ಹೀಗಲಾದರೂ ಹೇಳು. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ವ್ಯಾಘ್ರಸೇನಿ ಸಮೀಪಕ್ಕೆ ಬಾ. ನಾನು ಹೇಳದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ. ಹೇಳು ಕೃಷ್ಣ. ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ಗಂಡನ ಕೈಗಳನ್ನು ಬಿಗಿಯಾಗಿ ಬಂಧಿಸು.
ಇದೇನು ಪರಿಹಾಸ್ಯವೇ ಕೃಷ್ಣ? ಇದು ಪರಿಹಾಸವಲ್ಲ ತಂಗಿ. ಶತ್ರುಗಳ ಎಡೆಮುಡಿಯಲ್ಲಿ ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ, ಹಾಗೆಯೇ ನಿನ್ನ ಗಂಡನ ಕೈಗಳು ಬಂಧಿಸಲು ಬರುವುದೇನೋ ನೋಡೋಣ. ಭೀಮಸೇನ, ನಿನಗೆ ಈ ಸಂಧಿಯನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಾಗೆ ಈಗ ಎಲ್ಲರೂ ಕೇಳಿರಿ ನನ್ನ ಮಾತನ್ನು. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಕಾರ್ಯವನ್ನು ಮಾಡಿದವರು ಏನು ಹೇಳಿದೆ ಕೃಷ್ಣ? ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಯಾರೋ ದುರಾತ್ಮರು? ಯಾರು ಆ ದುರಾತ್ಮರು? ಮತ್ಯಾರು? ದುರಂಕಾರಿಯಾದ ದುರ್ಯೋಧನು ದುರಾಚಾರಿಯಾದ ಅವನು ತಮ್ಮ ದುಶ್ಯಾಸನನು ಇಂತಹ ಕಾರ್ಯವನ್ನು ನಡೆಸಿದನು. ಇಂತಹ ಕಾರ್ಯವನ್ನು ನಡೆಸಲು ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ ನನ್ನ ಕೈಗಳನ್ನು ಬಿಟ್ಟು ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರೀತಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಕುಲ್ಲಿ ಗೌರವ ಉತ್ತರ ಏನು? ಅಷ್ಟು ಮಾತ್ರವಲ್ಲ ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಈ ಸಂಧಿಯನ್ನು ಪಾಂಡವರು ಅಪೇಕ್ಷಿಸುವುದಾದರೆ ಅದು ದೊರಕದು ಶಸ್ತ್ರಾಸ್ತ್ರಗಳ ಆಸ್ವಾದದಲ್ಲಿ ದೊರಕುವುದೆಂದು ನೇರವಾಗಿ ಹೇಳಿಬಿಟ್ಟನು. ಈ ಸಂದೇಶಕ್ಕೆ ಉಳಿದಿರುವುದು ಅದು ಯುದ್ಧ ನಾನು ಎಂದು ಬಯಸಿದವರು. ಪಾಂಚಾಲಿ ನನ್ನ ಕೈಗಳನ್ನು ಅಗ್ರಜ ಧನಂಜಯ ಏನು ಯಾರು ಬಿಚ್ಚುವುದಿಲ್ಲವೇ? ದೇಶಿಯ ಕುರುಂಶ ದೇಶವೇ ಈಗ ಎಲ್ಲರೂ ಕೇಳಿರಿ ಭೀಮನ ಪ್ರತಿಜ್ಞೆ. ಈಗ ಎಲ್ಲರೂ ವೀರ ಪ್ರತಿಜ್ಞೆ ಇದು. ಬಟ್ಟೋಲಗದಲ್ಲಿ ದೈವದ ಕೊರ್ರಿಯನ್ನು ಬರಬಹುದು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತಾ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ಪಾಂಚಾಲಿ ದ್ರೌಪದನೊಂದಿಗೆ ಸಮ್ಮುಖದಲ್ಲಿ ಅಂದು ನಾನು ಪ್ರತಿಜ್ಞೆಯನ್ನು ಮಾಡಿದ್ದೆನು.
ಇಂದು ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡು. ನಾನು ವಾಯುದೇವರ ವರಪ್ರಸಾದವನ್ನು ಜನಿಸಿದ್ದೆ ನಿಜವಾದರೆ ವೀರ ಮಾತೆಯಾದ ಕುಂತಿ ದೇವಿಯ ಸ್ತನಪಾನವನ್ನು ಮಾಡಿದ್ದೆ. ಅವನ ಭೀಕರ ಯುದ್ಧದಲ್ಲಿ ಕೌರವರ 99 ಮಂದಿ ಸದಬಡಿತು. ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಪ್ರೀತಿಯ ಬಿಸಿ ರಕ್ತದಿಂದ ನಿನ್ನ ಪಾವನ್ನು ಕಟ್ಟಿಸುವುದು. ನಂತರ ಆದರ್ಪಿತ ದುರ್ಯೋಧನನ ರಾಜ ಕಿರೀಟವನ್ನು ನನ್ನ ಗೆಳೆದಾರನ್ನು ಪುಡಿ ಪುಡಿ ಮಾಡಿ ನಂತರ ಈ ನನ್ನ ಕಥೆಯಿಂದ ಆ ದುರ್ಯೋಧನ ಕೊನೆಯನ್ನು ಮುರಿದು ಬಿಸಾಡುವೆನು. ಇದೇ ನನ್ನ ವೀರ ಪ್ರತಿಜ್ಞೆ. ಈ ಪ್ರತಿಜ್ಞೆಯನ್ನು ನಾನು ನೆರವೇರಿಸದಿದ್ದರೆ ಕೃಷ್ಣ ಘೋರ ನರಕವೇ ಪ್ರಾಪ್ತ.